ಸೈಟ್ನಲ್ಲಿ ಬಂಡೆಗಳನ್ನು ತೆರವುಗೊಳಿಸಲು ಸುಲಭವಾದ ವಿಧಾನ. ನೋ ಲೈಸೆನ್ಸ್, ನೋ ಬ್ಲಾಸ್ಟಿಂಗ್, ನೋ ಎಮಿಷನ್, ಲೋ ರಿಸ್ಕ್. ಕನ್ಸ್ಟ್ರಕ್ಷನ್ ಸೀರೀಸ್ನ 5ನೇ ಭಾಗಕ್ಕೆ ನಾವು ಇವತ್ತು ಬಂದಿದ್ದೀವಿ. ನಮ್ಮ ಸೈಟ್ನಲ್ಲಿ ಇರ್ತಕ್ಕಂಥ ಬಂಡೆಗಳನ್ನು ತೆರವುಗೊಳಿಸೋದಕ್ಕೆ ನಾವು ಆಯ್ದುಕೊಂಡಂತಹ ವಿಧಾನ ಕೆಮಿಕಲ್ ಕ್ರ್ಯಾಕ್. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ರಾಕ್ ಕ್ರ್ಯಾಕ್ ಕೆಮಿಕಲ್. ಸೊ ಈ ಒಂದು ಕೆಮಿಕಲ್ ನಲ್ಲಿ ನಮಗೆ 20 kg ಪೌಡರ್ ಬರುತ್ತೆ. ಈ ಒಂದು ಪೌಡರ್ ಸರಾಸರಿ ಸಿಮೆಂಟ್ ನ ತರನೇ ಇರುತ್ತೆ, ಆದರೆ ಇದರ ಹೈಡ್ರೇಷನ್ ಬಹಳ ಜಾಸ್ತಿ ಇರುತ್ತೆ ಸಿಮೆಂಟ್ ಗೆ ಹೋಲಿಸಿದರೆ. ಇದನ್ನ ನಾವು ನೀರಿನೊಂದಿಗೆ ಮಿಶ್ರಣವನ್ನ ಮಾಡ್ಕೊಳ್ಬೇಕು. 1 kg ಕೆಮಿಕಲ್ಗೆ ಸರಾಸರಿ ಒಂದು ಅರ್ಧ ಲೀಟರ್ನಷ್ಟು ನೀರನ್ನು ನಾವು ಮಿಶ್ರಣ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಮಿಶ್ರಣ ಗಂಜಿಯ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕಾಗುತ್ತೆ. ಆ ಒಂದು ಕನ್ಸಿಸ್ಟೆನ್ಸಿಗೆ ಅದು ತಲುಪಿದ ಮೇಲೆ ಬಂಡೆಗಳಲ್ಲಿ ಡ್ರಿಲ್ ಮಾಡಿ ಇಟ್ಟಿರ್ತಕ್ಕಂತಹ ಹೋಲ್ಗಳಲ್ಲಿ ನಾವು ಇದನ್ನು ಸುರಿಯಬೇಕಾಗುತ್ತೆ. ಗಮನವಿರಲಿ, ನಾವು ಹೋಲ್ಗಳಲ್ಲಿ ಸುರಿಯೋದಕ್ಕಿಂತ ಮೊದಲು ಕಂಪ್ರೆಸರ್ನ ಮುಖಾಂತರವಾಗಿ ಡಸ್ಟ್ ಏನಾದರೂ ಇದ್ರೆ ಅದನ್ನ ಕ್ಲೀನ್ ಮಾಡ್ಕೊಬೇಕು. ಯಾಕೆಂತಂದ್ರೆ ಡಸ್ಟ್ ಇದ್ರೆ ಇದರ ಒಂದು ವರ್ಕಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬಿಡುತ್ತೆ. ಈ ಒಂದು ಕೆಮಿಕಲ್ ನ ಸುರಿದ ಮೇಲೆ ನಾವು 24 48 ಗಂಟೆಗಳು ಬಿಟ್ಟ ಮೇಲೆ ಈ ರೀತಿ ನೀವೇನು ನೋಡ್ತಿದ್ದೀರಲ್ಲ, ಈ ರೀತಿಯಾದ ಕ್ರ್ಯಾಕ್ಗಳು ಡೆವಲಪ್ ಆಗುತ್ತೆ. ಈ ಒಂದು ಕ್ರ್ಯಾಕ್ ಫಾರ್ಮೇಷನ್ ಆದ ಮೇಲೆ ನಾವು ಬಂಡೆಗಳನ್ನು ಈಸಿಯಾಗಿ JCB ಮುಖಾಂತರ ಅಥವಾ ಇಟಾಚಿಯ ಮುಖಾಂತರವಾಗಿ ತೆರವುಗೊಳಿಸಬಹುದು. ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ತೆರವುಗೊಳಿಸೋದು ಮತ್ತು ಆ ದೊಡ್ಡ ದೊಡ್ಡ ಬಂಡೆಗಳನ್ನು ಯಾವ ರೀತಿ ನಾವು ಚದುರಿಸ್ಕೊಬೇಕು, ಸೈಟ್ನಿಂದ ಹೊರಗಡೆ ಹಾಕಬೇಕು ಅಂತೇಳಿ.